ನಮಸ್ಕಾರ ರೈತ ಬಾಂಧವರೇ, ನಾವು ಇವತ್ತು ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಚಿಂಚನಿ ಗ್ರಾಮದ ಮಲ್ಲಪ್ಪ ಮಾರುತಿ ಬೇಲೇಕರ್ ಇವರ ಚೆಂಡು ಹೂವಿನ ಗಿಡದ ಬೆಳೆ ವೀಕ್ಷಣೆಗೆ ಬಂದಿದ್ದು. ಇವರು ನಮ್ಮ ಕಂಪನಿಯ ಪ್ರಾಡಕ್ಟು ಇಂಜೆನ್ಜಿ, ಪೊಟ್ಯಾಸು, ಜೇಮ್ಸ್ ಬಾಂಡು ಮತ್ತು ದೋಸ್ತ್ CMS ಈ ಎಲ್ಲ ಪ್ರಾಡಕ್ಟ್ನ 4-5 ವರ್ಷದಿಂದ ನಮ್ಮ ಕಂಪ್ನಿ ಪ್ರಾಡಕ್ಟ್ನ ಎಲ್ಲ ಬೆಳೆಗೂ ಉಪಯೋಗಿಸ್ತಾ ಇದ್ದಾರೆ. ಈ ವರ್ಷ ಈ ಚೆಂಡು ಹೂವಿನ ಬೆಳೆಗೆ ನಮ್ಮ ಕಂಪ್ನಿಯ ಪ್ರಾಡಕ್ಟ್ ಆದಂಥ ಇಂಜೆನ್ಜಿ ಮತ್ತು ಜೇಮ್ಸ್ ಬಾಂಡು ಈ ಪ್ರಾಡಕ್ಟ್ನ ಕಂಟಿನ್ಯೂ ಆಗಿ ನಮ್ಮ ಒಂದು ಪ್ರಾಡಕ್ಟ್ ಬಿಟ್ಟು ಬೇರೆ ಏನೂ ಸ್ಪ್ರೇ ಮಾಡಿಲ್ಲ. ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಈಗ ನಮ್ಮ ಪ್ರಾಡಕ್ಟ್ ಉಪಯೋಗ ಮಾಡೋದ್ರಿಂದ ಅವ್ರಿಗೆ ಏನು ಬದಲಾವಣೆಗಳಾಗ್ಯವು ಅನ್ನೋದು ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಮಲ್ಲಪ್ಪ ಮಾರುತಿ ಬೇಲೇಕರ್. ಮಲ್ಲಪ್ಪ ಮಾರುತಿ ಬೇಲೇಕರ್. ಸರ್, ನಮ್ಮ ಕಂಪ್ನಿ ಪ್ರಾಡಕ್ಟು ಯಾವ್ಯಾವ ಪ್ರಾಡಕ್ಟ್ ಉಪಯೋಗ ಮಾಡಿದ್ರಿ? ಇಲ್ಲಿ ಚಿತ್ರದೊಳಗೆ ಇದಾವಲ್ಲ, ಇದರೊಳಗೆ ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ ನೀವು? ಇವೆಲ್ಲ ನಾವು ಉಪಯೋಗ ಜೇಮ್ಸ್ ಬಾಂಡು, ಇಂಜೆಮೆಲ್ಲು, ವಿಜೇತಾ ಸ್ಪ್ರೇ ಮಾಡಿದ್ರಿ. ಮತ್ತು ಇದು ಇಂಜೆಮ್ಜಿ, ಇದು 20 kg ಪ್ಯಾಕೆಟ್, 20 kg ಪ್ಯಾಕೆಟ್ ಹಾಕಿದಿರಿ. ಹಾಂ. ಈ ಚೆಂಡು ಹೂವಿನ ಗಿಡದಲ್ಲಿ ನಿಮ್ಗೆ ಏನೇನು ಬದಲಾವಣೆ ಅನಿಸಿದೆ ಸರ್ ನಮ್ಮ ಪ್ರಾಡಕ್ಟ್ ಸ್ಪ್ರೇ ಮಾಡೋದ್ರಿಂದ? ಪೂರ್ತಿ ಹೂವು ಹೆಚ್ಚಿಗೆ ಕೊಡ್ತೈತಿ, ಗಿಡನೂ ಹೆಚ್ಚಿಗೆ ಹೊಡಿತೈತಿ, ಗಿಡನೂ ಜಾಸ್ತಿ ಜಾಸ್ತಿ ಬಿಟ್ಟಿದೆ, ಸೈಡೂ ಹೊಡಿತೈತಿ, ಎತ್ತರನೂ ಆಗ್ತೈತಿ. ಆಗ್ತೈತಿ. ಹಾಂ. ಮತ್ತು ಇದ್ರಾಗ ಕೀಡಿ ಪ್ರಮಾಣ ಏನು ಅನಿಸಿದೆ? ಕೀಡಿ ಹೊಟ್ಟೆ ಇಲ್ರಿ, ಹೊಟ್ಟೆ ಇಲ್ಲ. ಎಷ್ಟು ಸರಿ ನಮ್ಮ ಜೇಮ್ಸ್ ಬಾಂಡ್ ಪ್ರಾಡಕ್ಟ್ ಹೊಡೆದಿದ್ರಿ ಸರ್? ಅದೊಂದು 2 ಸಲ ಹೊಡೆದ್ರಿ. 2 ಸರಿ ಹೊಡೆದಿರಿ. ಸಣ್ಣ ಹೊಡೆದವ್ರಿ, ಮಗ್ಗಿ ಬಿಡು ಹೋಯ್ತು ನಾವು ಹೊಡೆದವ್ರಿ. ಈಗಸ್ಕ ಒಂದು ಕೀಡಿ ಇಲ್ರಿ, ಏನೋ ಒಂದು ಕೀಡಿ ಇಲ್ಲ. ಇದು ಈಗ ನೀವು ಎಷ್ಟು ಜಮೀನು, ಎಷ್ಟು ಎಕರೆ, ಎಷ್ಟು ಬರ್ತದೆ ಸರ್ ಇದು? ಒಟ್ಟು ಈಗ 16-17 ಗುಂಟೆ ಐತಿ. 16-17 ಗುಂಟೆ ಐತಿ. ಹಾಂ. ಇದರಿಂದ ಎಷ್ಟು ಉತ್ಪನ್ನ ಬರ್ಬೋದು ಸರ್ ನಿಮ್ಗೆ? ಕಮ್ಮಿ ರೀ ನಮ್ಮ ಅಂದಾಜು ಪ್ರಕಾರ 75,000 ಕೊಡಿ, 75,000 80,000 ರೂಪಾಯಿ ಉತ್ಪನ್ನ ಬರ್ತದೆ. 15-16 ಗುಂಟೆ ಇದೆ. ಈ ಹೂವಿನ ಬೆಳೆ ಒಳಗನ ಅಷ್ಟು ಉತ್ಪನ್ನ ತೆಗಿತೀರಿ ನೀವು. ಈಗ ನೀವು ನಮ್ಮ ಕಂಪ್ನಿ ಪ್ರಾಡಕ್ಟು ಇವು ಹೊಡಿತಾಯಿದ್ರಿ, ಬೇರೆದು ಎಲ್ಲ ಯೂಸ್ ಮಾಡ್ತಿದ್ರಿ ನೀವು. ಈ ನಮ್ಮ ಕಂಪ್ನಿ ಪ್ರಾಡಕ್ಟ್ ಹೊಡಿಯೋದಕ್ಕೂ ಬೇರೆದು ಹೊಡಿಯೋದಕ್ಕೂ ಏನು ವ್ಯತ್ಯಾಸ ಅನಿಸಿದೆ ಸರ್ ತಮಗೆ? ಅದು ಅಷ್ಟೊಂದು ಮಾಲ್ ಹೊಂಟೂಲು ಆಗ್ತೈತಿ, ಗಿಡನೂ ಬೆಳವಣಿಗೆ ಆಗ್ಬಿಡ್ತೈತಿ. ಗಿಡನೂ ಅಷ್ಟು ಬೆಳವಣಿಗೆ ಇರ್ತಿರ್ಲಿಲ್ಲ, ಮತ್ತು ಮಾಲೂ ಅಷ್ಟು ಹೊಣ್ತಿರ್ಲಿಲ್ಲ. ಈ ನಿಮ್ಮ ಪ್ರಾಡಕ್ಟ್ ಏನೋ ನಾವು ಚಾಲು ಮಾಡಿರಲಿಲ್ಲ. ಗಿಡನೂ ಬೆಳ್ಯಾಕತ್ತೀವಿ ರೀ. ಮುಂದೆ ಹೂವು ಹೆಚ್ಚಿಗೆ